ಸೊ ಎಲ್ಲ ಹುಡುಗಿರ್ಗೂ ಆಸೆ ಇರುತ್ತೆ ಅವರ ಒಂದು ಫೇಸ್ನಲ್ಲಿ ಕಣ್ಣು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ. ಸೊ ಕಣ್ಣಿಂದನೇ ತಾನೇ ಅಟ್ರಾಕ್ಷನ್ ಬರೋದು. ಸೊ ಒಂದು ಮುಖ ಯಾರ್ದಾರ ಫೇಸ್ನ ನೋಡಿದಾಗ ಫಸ್ಟ್ ನಮ್ಮ ಕಣ್ಣು ಹೋಗೋದೇ ಅವ್ರದ್ದು ಒಂದು ಹೈಸ್ ಮೇಲೆ, ಅಂದರೆ ಕಣ್ಣು ಮೇಲೆ ಅಲ್ವಾ. ಸೊ ಇವಾಗಿನ ಇದರಲ್ಲಿ ಎಲ್ಲ ಹುಡುಗಿರೂ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಕೆಮಿಕಲ್ ಬೇಸ್ಡ್ ಕಾಜಲ್ ಹಾಕೋದು ಅದೆಲ್ಲ ಮಾಡ್ತಾ ಇರೋದಲ್ವಾ. ಸೊ ಅದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ಕಣ್ಣಲ್ಲಿ ಅಲರ್ಜಿ ಥರ ಆಗಿ ಕೆಲವ್ರಿಗೆ ಕಣ್ಣಿಂದ ಇದ್ದಕ್ಕಿದ್ದಂಗೆ ಗಾಳಿಲಿ ಹೋದ ತಕ್ಷಣ ಕಣ್ಣಲ್ಲಿ ನೀರು ಬರಂಗಿರ್ಬೋದು, ಕೆಲವ್ರಿಗೆ ಅದು ಸೂಟ್ ಆಗಲ್ಲ. ಯಾಕೆಂದರೆ ಅದರಲ್ಲಿ ಲೆಡ್ ಆ ಥರ ಏನಾರ ಹಾಕಿದ್ದಾಗ ಸೊ ಅದು ಕೆಮಿಕಲ್ ರಿಯಾಕ್ಟ್ ಆಗಿ ಕೆಲವ್ರಿಗೆ ನಾನು ಹೇಳೋದು ಸೊ ಅದು ಇನ್ಫೆಕ್ಷನ್ ಥರ ಮಾಡುತ್ತೆ, ಕಣ್ಣಲ್ಲಿ ವಿಪರೀತವಾಗಿ ನೀರು ಬರೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗು ತುಂಬ ಸ್ಪೆಷಲ್ ಆಗಿದೆ. ಯಾಕೆ ಅಂದರೆ ಇವತ್ತಿನ ವ್ಲಾಗಲ್ಲಿ ನಾನು ಹರ್ಬಲ್ ಆಗಿ ಹೋಮ್ ಮೇಡ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಕಾಜಲ್ ಅಂದರೆ ಕಣ್ಕಪ್ಪು ಮಾಡೋದು, ಹರ್ಬಲ್ ಕಣ್ಕಪ್ಪನ್ನ ಮನೆಯಲ್ಲೇ ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸಿದ್ದೀನಿ. ಸೊ ಇದನ್ನು ಹಾಕೊಳ್ಳೋದ್ರಿಂದ ಏನು ಅಂದರೆ, ಇದನ್ನು ಹಚ್ಕೊಳ್ಳೋದ್ರಿಂದ ಕಣ್ಣಿಗೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ತುಂಬಾ ತಂಪಾಗಿರುತ್ತೆ ಮತ್ತು ನಿಮಗೆ ತಲೆನೋವು ಬರಲ್ಲ ಮತ್ತು ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಇದು. ಯಾಕೆಂದರೆ ನಾವಿದು ಒಂದು ಹರ್ಬಲ್ ಇದರಿಂದ ಮಾಡಿರೋದ್ರಿಂದ, ಕಣ್ಕಪ್ಪಾಗಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ, ಈ ಥರ ಒಂದು ಕಾಜಲ್ ಬಂದಿರುತ್ತೆ. ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ. ಫುಲ್ ನಿಮಗೆ ನೋಡೋದಕ್ಕೆ ಇದರಲ್ಲಿ ಸಿಗುತ್ತೆ, ಆಯಿತಾ. ಸೊ ಫುಲ್ಲು ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಕ್ಚುಲಿ ಈ ಒಂದು ಕಾಜಲ್ನ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು, ಆಯಿತಾ. ನಮ್ಮ ಅಜ್ಜಿ ನಮ್ಮ ಅಮ್ಮಗೆ ಹೇಳ್ಕೊಟ್ಟಿರೋದು. ಸೊ ನಮ್ಮಮ್ಮ ಮಾಡಿ ತೋರಿಸಿದ್ದಾರೆ ಹೇಗೆ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ತುಂಬ ಬೆನಿಫಿಷಿಯಲ್ ವಿಡಿಯೋನೇ ಆಗಿರುತ್ತೆ. ಯಾಕೆಂದರೆ ಎಲ್ಲರೂ ಇದನ್ನು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಸೊ ಇದನ್ನು ಯಾವ ರೀತಿ ನಾನು ಇದು ಮಾಡಿರೋದು ಅಂದರೆ ಯಾವ ರೀತಿ ತೋರಿಸಿರೋದು ಅಂತಲೂ ಫುಲ್ ಡೀಟೇಲಾಗಿ ಹೇಳಿರೋದ್ರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ, ನಂದ ಬಟ್ಟಲು ಫ್ಲವರ್ ಬೇಕಾಗುತ್ತೆ, ಅಂದರೆ ನಂದ ಬಟ್ಟಲು ಹೂಗಳು, ಆಯಿತಾ. ಒಂದು 15ರಿಂದ 20 ಹೂವಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 6 ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು, ಒಂದು ಕಾಜಲ್ ಮಾಡ್ಕೋಬೋದಾಗಿದೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಅದರಲ್ಲಿ 2 ಟೈಪ್ ಬರುತ್ತೆ, ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಒಂದು ಕಾಕಡ ಹೂ ಥರ ಇರುತ್ತೆ, ಇನ್ನೊಂದು ರೋಸ್ ಥರ ಇರುತ್ತೆ. ಸೊ ನಮಗೆ ಇದರಲ್ಲಿ ಬೇಕಾಗಿರುವಂತಹ ನಂದ ಬಟ್ಟಲು ಯಾವುದು ಅಂದರೆ ಫ್ರೆಂಡ್ಸ್, ರೋಸ್ ಥರ ಇರುವಂತಹ ಒಂಥರ ಡುಮ್ಗೆ ಬರುತ್ತೆ ನೋಡಿ, ದಪ್ಪಗಿರುತ್ತಲ್ಲ, ಅಂಥ ಒಂದು ನಂದ ಬಟ್ಟಲನ್ನೇ ಬೇಕಾಗುತ್ತೆ. ಸೊ ಕೆಲವ್ರ ಮನೆಯಲ್ಲಿ ಬೆಳೆಸಿರ್ತೀರಲ್ಲ, ಪಾಟಲ್ಲಾಗಿರ್ಬೋದು, ನೆಲದ ಮೇಲೆ ಬಿಟ್ಟಿರುತ್ತಲ್ಲ, ಸೊ ಅಂಥದ್ದು ನೋಡಿ ಎಲ್ಲಾರ ಸಿಕ್ಕಿದ್ರೆ ಅದು ಒಂದು 15 ಫ್ಲವರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ. ಅಕಸ್ಮಾತ್ ನಿಮ್ಗೆ ಅವತ್ತಿನ ದಿನವೇ ಮಾಡೋಕ್ಕಾಗ್ದಿರೋ ಪರವಾಗಿಲ್ಲ, ಒಂದು ಇದು ಪ್ಲಾಸ್ಟಿಕ್ ಕವರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಡೇ ಅದರದ್ದು ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಆಮೇಲೆ ನೀವು ಅದನ್ನು ಮಾಡ್ಬೋದಾಗಿದೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ಇದರಲ್ಲಿ. ಸೊ ಕಣ್ಣಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ನಂದು ಕಣ್ಣು ಐಸ್ ತುಂಬ ಚೆನ್ನಾಗಾಗುತ್ತೆ, ಆಯಿತಾ. ಒಂಥರ ಇದು ಹಚ್ಕೊಂಡಿದ್ದೀನಿ ನಾನು ಇವತ್ತು. ನಾರ್ಮಲ್ ಇದು ಹಾಕ್ಕೊಂಡಿಲ್ಲ ನಾನು ಯಾವಾಗಲೂ ಹಾಕಿಲ್ಲ. ಇವತ್ತಿನ ದಿನ ಈ ಒಂದು ಹರ್ಬಲ್ದು ಕಾಜಲ್ ಹಾಕಿರೋದು ಒಂಥರ ಡಾರ್ಕ್ ಕಪ್ಪಗೆ ಬರುತ್ತೆ, ಆಯಿತಾ. ತುಂಬ ಡಾರ್ಕ್ ಬ್ಲ್ಯಾಕಲ್ಲಿ ಬರುತ್ತೆ ಇದು, ಮತ್ತು ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಕಣ್ಣು ತುಂಬ ತಂಪಾಗಿಡುತ್ತೆ. ಮತ್ತು ಇದು ತಲೆನೋವು ಬರೋದು ಅದೆಲ್ಲ ಕೆಲವ್ರಿಗೆಲ್ಲ ಒಂಥರ ಇರುತ್ತೆ ನೋಡಿ, ಮೈಗ್ರೇನ್ ಆಗೋದು, ತುಂಬ ತಲೆನೋವು ಜಾಸ್ತಿ ಇರೋರಿಗೆ ಇದಕ್ಕೆ ನಾವು ಹರಳೆಣ್ಣೆ ಎಲ್ಲ ಉಪಯೋಗಿಸಿರೋದ್ರಿಂದ ತುಂಬ ಚೆನ್ನಾಗಿ ಕೂಲಿಂಗ್ ಏಜೆಂಟ್ ಥರ ವರ್ಕ್ ಮಾಡುತ್ತೆ. ಸೊ ಬನ್ನಿ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನಾವು ಅಮ್ಮ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನೋಡ್ಕೊಂಬನ್ನಿ ವಿಡಿಯೋನ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕಣ್ಕಪ್ಪು ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ನಂದು ಬಟ್ಲು ಬೇಕಾಗುತ್ತೆ, ನಂದು ಬಟ್ಲು. ಸೊ ನೋಡಿ ಈ ಥರ ಇರಬೇಕು. ಅದರದ್ದು ತೊಟ್ಟೆಲ್ಲ ತೆಗೆದುಬಿಟ್ಟು ಫ್ಲವರ್ನ ಮಾತ್ರ ಸಪ್ರೇಟಾಗಿ ಮಾಡಿದ್ವಿ. ಮತ್ತು ಒಂದು ಬಟ್ಟೆ ಬೇಕಾಗುತ್ತೆ. ಇವತ್ತಿನ ವ್ಲಾಗ್ನಲ್ಲಿ ಕಣ್ಕಪ್ಪದು ತೋರಿಸ್ತೀನಿ ಅನ್ನಲ್ಲ, ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟ್ ನಂದು ಬಟ್ಲು ಬೇಕಾಗುತ್ತೆ. ಸೊ ಅದರದ್ದು ತೊಟ್ಟೆಲ್ಲ ತೆಗೆದುಬಿಟ್ಟು ಒಂದು 20ರಿಂದ 30 ನಂದು ಬಟ್ಲನ್ನು ತೊಗೊಂಡಿರೋದು ಇದರಲ್ಲಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ, ಒಂದು 10 ಸಿಕ್ಕಿದ್ರೂ ಪರವಾಗಿಲ್ಲ, 10 to 15 ಅಂತಲೇ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಒಂದು 15 ಫ್ಲವರ್ ಇದ್ದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬರುತ್ತೆ. ಸೊ ಅದನ್ನು ಇದು ಬಟ್ಟೆ ಯೂಸ್ ಮಾಡಬೇಕು ಅಂದರೆ ಮಲ್ಮಲ್ ಬಟ್ಟೆ ಬೇಕಾಗುತ್ತೆ. ಸೊ ಯಾವ್ದಾರ ಒಂದು ಟವಲ್ ಬಟ್ಟೆ ಇಲ್ಲ ಮಲ್ಮಲ್ ಬಟ್ಟೆ ಥರ ತೊಗೊಂಡು ಅದನ್ನು ಒಂದು ಸ್ವಲ್ಪ ನೆನೆಸಿರಬೇಕು. ಬಟ್ಟೆ ಬೇಕಲ್ಲಿ ಏನಕ್ಕೆ ಅದೇನು ಮಮ್ಮಿ ಅದು ಇದೆ, ಅದರಲ್ಲಿ ಅರಿಬೇಕಾ? ಈಗ ಇದರಲ್ಲಿ ಅರಿಬೇಕು. ಸೊ ನೋಡಿ ನಮ್ಮಮ್ಮ ಮಾಡಿ ತೋರಿಸ್ತಾ ಇದ್ದಾರೆ, ಅವರೇ ಮಾಡ್ತಾ ಇರೋದು ಕಾಜಲ್ ಇವು. ಇದು ಸೊ ಇದು ಈ ಕಲ್ಲಲ್ಲಿ ಏನು ಅಂದರೆ ಖಾರ ಇರಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಬರೀ ಬಟ್ಟೆ ಹೋಗಿತ್ತು ಅದಕ್ಕೆ ಮೇಲೆ ಹರಿದ್ಬಿಟ್ಟು ಇದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಇದು ಮಾಡಿ
ಫಸ್ಟ್ ನಂದು ಬಟ್ಲದ್ದು ತೊಟ್ಟೆ ಎಲ್ಲ ಸಪ್ರೇಟ್ ಮಾಡಬೇಕು ನೀವು. ಬರೀ ಫ್ಲವರ್ ಮಾತ್ರ ಇರಬೇಕು. ಒಂದು 15ರಿಂದ 20 ಫ್ಲವರ್ ಅಂದ್ಕೊಳ್ಳಿ. ಸೊ ಚೆನ್ನಾಗಿ ವಾಶ್ ಮಾಡಿ ಕಲ್ಲನ್ನ ಆಮೇಲೆ ಮಾಡ್ತಾ ಇರೋದು ನಾವು. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಅದು. ಸೊ ಇವಾಗ ಅದ್ರ ಮೇಲೆ ಮೆತ್ತಬೇಕಾ? ಬಟ್ಟೆ ಮೇಲೆ ಹಿಂಗೆ ಎಲ್ಲ. ಸೊ ಆ ಥರ ನುಣ್ಣಗೆ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಬಟ್ಟೆ ಮೇಲೆ ಅದನ್ನು ಹಾಕಬೇಕಾಗುತ್ತೆ. ಆ ಒಂದು ನಂದು ಬಟ್ಲು ಫ್ಲವರ್ಸ್ನ ಏನೊಂದು ರುಬ್ಬಿರ್ತೀವಿ ಅದನ್ನು. ಸೊ ಈ ಥರ ಮೆಥಡಲ್ಲಿ ಮಾಡೋದು. ಸೊ ಇದೇನು ಅಂದರೆ ತುಂಬ ಪ್ಯೂರ್ ಆಗಿರುವ ಕಾಜಲ್ ಬರುತ್ತೆ ಅದಕ್ಕೆ. ಸೊ ಇದೊಂದು ಅರ್ಧ ಗಂಟೆ ಈ ಕಲ್ ಮೇಲೆ ಬಿಡ್ತೀವಿ ನಾವು, ಯಾಕಂದರೆ ಡ್ರೈ ಆಗಬೇಕು ಒಂದು ಸ್ವಲ್ಪ ಅದು. ಸೊ ಅದು ಡ್ರೈ ಆದಮೇಲೆ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಒಂದು ಹಾಫ್ ಆನ್ ಅವರ್ ಬಿಡಬೇಕಾಗುತ್ತೆ ನೀವು ಮಾಡುವಾಗೂ ಅಷ್ಟೇ. ಸೊ ನೋಡ್ಕೊಳ್ಳಿ ನಿಮ್ಮ ಮನೆ ಹತ್ರ ಯಾವ್ದಾರ ಒಂದು ನೀಟಾಗಿರೋ ಒಂದು ಜಾಗದಲ್ಲಿ ತೊಗೊಂಡು ಈ ಥರ ಮಾಡಿ. ಒಟ್ಟಿನಲ್ಲಿ ಅದು ರುಬ್ಬಬೇಕಾಗುತ್ತೆ ಫಸ್ಟ್. ಸೊ ಈ ಥರ ಕಾಟನ್ ಬಟ್ಟೆ ಮೇಲೆ ಏನು ನಾವು ನಂದು ಬಟ್ಲದ್ದು ಪೇಸ್ಟ್ ಹಾಕಿದ್ದೀವೋ ಅದನ್ನು ಒಂದು ಅರ್ಧ ಗಂಟೆ ಡ್ರೈ ಮಾಡಬೇಕು. ಅದು ಫುಲ್ ಡ್ರೈ ಆಗೋವರೆಗೂ ಬಿಡಬೇಕು. ಸ್ವಲ್ಪ ಬಿಸಿಲು ಸ್ವಲ್ಪ ಒಣಗಿರೋ ಅಂಥ ಜಾಗದಲ್ಲಿ ಇಡಿ. ಸೊ ಇವಾಗ ಇದನ್ನು ಕಟ್ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಅರ್ಧ ಭಾಗ ಮಾಡಬೇಕು. ಅಂದರೆ ಇದು ಫುಲ್ಲು ಡ್ರೈ ಆಗೋವರೆಗೂ ಕಾಯಬೇಕು. ಫಸ್ಟ್ ಇದನ್ನು ಕಟ್ ಮಾಡಿ ರೋಲ್ ಮಾಡ್ಕೊತಿದ್ದಾರೆ ನಾವು. ಕಟ್ ಮಾಡಿ ಮಾಡಿದ್ರಾ? ಮಾಡಿ. ಸೊ ನೋಡಿ ಈ ಥರ 2 ಭಾಗ ಬಂದಿರುತ್ತೆ. ಸೊ 2 ಭಾಗ ಈ ಥರ ಮಾಡ್ಕೋಬೇಕಾಗತ್ತೆ. ಸೊ 2 ಭಾಗ ಮಾಡ್ಕೊಂಡು ನೆಕ್ಸ್ಟ್ ಏನು ಈ ಥರ ರೋಲ್ ಹಿಂಗೆ ರೋಲ್ ಮಾಡ್ಕೋಬೇಕು ಹಿಂಗೆ. ಸೊ ಈ ಥರ ರೋಲ್ ಮಾಡ್ಕೋಬೇಕು. ಸೊ ನೋಡಿ ಈ ಥರ 2 ರೋಲ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೀವೇ ಹೇಳಬೇಕು. ರೋಲ್ ಮಾಡ್ಕೊಂಡು ಇದು ಎಣ್ಣೆ ಒಳಗಡೆ ಹಾಕಿ ಬಿಟ್ಬಿಡ್ಬೇಕು. ಹರಳೆಣ್ಣೆ ಹಾಕ್ಬಿಟ್ಟು ದೀಪದಲ್ಲಿ. ಹರಳೆಣ್ಣೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಅದು ತುಂಬವರೆಗೂ ಹಾಕಬೇಕು ನೀವು. ಆಲ್ಮೋಸ್ಟ್ ಒಂದು 100 ಗ್ರಾಮ್ಸ್ವರೆಗೂ ಹರಳೆಣ್ಣೆ ಇದೆ. ಒಂದು ದೀಪ, ಒಂದು ದೊಡ್ಡ ದೀಪ ತಗೋಬೇಕು. ಬಟ್ಟಿನ ಇದರಲ್ಲಿ ನೆನೆಸ್ಬಿಟ್ಟು ಬಿಡಬೇಕು. 1 ಅವರ್ ಬಿಡಬೇಕು. ಸೊ ಇದು ಡ್ರೈ ಆದಮೇಲೆ ಅದರೊಳಗಡೆ ಇಡಬೇಕು. ಸೊ ಡ್ರೈ ಆದಮೇಲೆ ನಾನು ತೋರಿಸ್ತೀನಿ. ಸೊ ಇದು ಒಂದು ಅರ್ಧ ಗಂಟೆ ಡ್ರೈ ಆಗಕ್ಕೆ ಬಿಡಬೇಕು. ಅದಾದಮೇಲೆ ಇದರೊಳಗಡೆ ನೆನೆಸ್ಬೇಕು. ಅದು ಎಷ್ಟು ಅಂದರೆ 2 ಗಂಟೆ ನೆನೆಸ್ಬೇಕಾಗತ್ತೆ. 2 ಅವರ್ಸು ಬಿಡಬೇಕು ಅದರೊಳಗೆ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಕಾಜಲ್ ಪ್ರಿಪೇರ್ ಮಾಡುವಾಗ ನಾವೇನು ಒಂದು ಕುಡಿಕೆನ ಯೂಸ್ ಮಾಡ್ತಿದ್ದೀವಲ್ಲ ಅದನ್ನು ಚೆನ್ನಾಗಿ ನೀವು ವಾಶ್ ಮಾಡಬೇಕಾಗತ್ತೆ. ಒಳಗಡೆ ಸರ್ಫೇಸ್ನು ವಾಶ್ ಮಾಡಬೇಕು, ಔಟರ್ ಸರ್ಫೇಸ್ನು ವಾಶ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಚೆನ್ನಾಗಿ ನೀಟಾಗಿರ್ಬೇಕು. ಯಾಕಂದರೆ ಅಲ್ಲೇ ಅದು ಕಣ್ಕಪ್ಪುದು ಕಪ್ಪು ಮಸಿ ಅಂತಾರಲ್ಲ, ಅದು ಶೇಖರಣೆ ಆಗೋದು ಕೆಳಗಡೆ ಭಾಗ ಅಂದರೆ ಹೊರಗಡೆ ಭಾಗ. ಸೊ ಏನು ನಾವು ದೀಪ ಹಚ್ಚಿರ್ತೀವೋ ಆ ಭಾಗ ನೀಟಾಗಿರ್ಬೇಕು. ಅದಕ್ಕೇನೆ ಚೆನ್ನಾಗಿ ಅದನ್ನು ಒಂದು ಬಟ್ಟೆನಲ್ಲಿ ಒರೆಸ್ಬಿಡಿ, ಚೆನ್ನಾಗಿ ಅದು ವಾಶ್ ಮಾಡಾದ್ಮೇಲೆ. ಸೊ ಅದನ್ನು ನೋಡ್ಕೋಬೇಕಾಗತ್ತೆ ನೀವು, ಆಯಿತಾ, ಸರಿಯಾಗಿ. ಮತ್ತು ಅದರೊಳಗಡೆ ಏನಕ್ಕೆ ನಾವು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು, ಅದಕ್ಕೆ ಏನಕ್ಕೆ ನೀರು ಮತ್ತು ರಾಗಿ ಯಾಕೆ ಉಪಯೋಗಿಸ್ತಾ ಇರೋದು ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ಕೂಲಿಂಗ್ ಏಜೆಂಟ್ ಇರುತ್ತೆ. ಅಂದರೆ ಯಾವಾಗ ನಾವು ರಾಗಿ ಹಾಕ್ತೀವೋ ಒಂಥರ ತಂಪು ಮಾಡುತ್ತೆ, ಆಯಿತಾ. ಸೊ ಆ ಕಾಜಲ್ಲಿ ಏನು ಪ್ರಿಪೇರ್ ಆಗುತ್ತೋ ಅದು ಒಂದು ಸ್ವಲ್ಪ ತಂಪಾಗಿ ಬರಬೇಕು. ಅದು ಜಾಸ್ತಿ ಅದು ಹೀಟ್ ಆದರೆ ಏನಾಗುತ್ತೆ ಹೇಳಿ, ಮಡಕೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದು ತುಂಬ ಲಾಂಗ್ ಪ್ರೊಸೀಜರ್ ಆಗಿರುತ್ತೆ. ಅಂದರೆ ನಿಧಾನಕ್ಕೆ ಅದು ಮಸೀದು ಬರೋದು, ಕೆಳಗಡೆ ಗುಪ್ಪೆ ಥರ ಬರುತ್ತೆ. ಸೊ ಅದು ಟೈಮ್ ತೊಗೊಳುತ್ತೆ. ಒಂದು 3 ಅವರ್ಸ್ ತೊಗೊಳೋದ್ರಿಂದ, 3 ಗಂಟೆ ತೊಗೊಳೋದ್ರಿಂದ ಫ್ರೆಂಡ್ಸ್ ಅದು. ಸೊ ಜಾಸ್ತಿ ಹೀಟ್ ಆದರೆ ಕುಡಿಕೆ ಏನಾಗುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕಿರೋದು ಮತ್ತು ರಾಗಿ ಹಾಕಿರೋದು. ಸೊ ಅದನ್ನು ಇದರಲ್ಲಿ ಕ್ಲಾರಿಫೈ ಮಾಡಿದೆ. ಸೊ ಬನ್ನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವೇನು ಬತ್ತಿ ಯಾವಾಗಲೇ ಮಾಡಿ ಇಟ್ಕೊಂಡಿದ್ವಿ ಅದನ್ನು 2 ಗಂಟೆ ನೆನೆಸಿರೋದು ಹರಳೆಣ್ಣೆನಲ್ಲಿ. ಸೊ ಇವಾಗ ನಮ್ಮ ಅಮ್ಮ ಮಾಡ್ತಿದ್ದಾರೆ ನೆಕ್ಸ್ಟ್. ಸೊ ನೆಕ್ಸ್ಟ್ ಏನು ಮಮ್ಮಿ ಮಾಡೋದು? ಇದು ಬತ್ತಿ ಹಚ್ಚಬೇಕು. ಓಕೆ, ಇಷ್ಟು. ಸೊ ಒಂದು ಹಿಡಿಯಷ್ಟು ರಾಗಿ ಹಾಕೋಬೇಕಾಗತ್ತೆ ಕುಡಿಕೆ ಒಳಗಡೆ ಹಾಕಿ. ನೀರು ಎಷ್ಟು ಹಾಕಬೇಕು? ನೀರು ಇಷ್ಟು, ಒಂದು ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಸೊ ನೋಡಿ ಇದರಲ್ಲಿ ರಾಗಿ ಹಾಕಿದ್ದೀವಿ, ಅದಾದಮೇಲೆ 1 ಗ್ಲಾಸ್ ನೀರು. ಸೊ ಇದರಲ್ಲಿ ನಂದು ಬಟ್ಲಿದೆ, ಆಯಿತಾ. ಸೊ ಈ ಒಂದು ನಂದು ಬಟ್ಲು ಹೂವನ್ನ ಹರಿದ್ಬಿಟ್ಟು ಅದರೊಳಗಡೆ ಹಾಕಿರೋದು. ಸೊ ಅದು ಹರಳೆ ಎಣ್ಣೆನಲ್ಲಿ ನೆನೆಸ್ಬೇಕು. ಸೊ ಅದನ್ನು ಇವಾಗ ದೀಪ ಥರ ಉರಿಸ್ತಾರೆ ನೋಡಿ.
ಸೊ ನಾವು ಪ್ಯೂರ್ ಕಾಜಲ್ ಮಾಡ್ತಾ ಇದ್ದೀವಿ, ಕಣ್ಣು ಕಪ್ಪು. ಸೊ ಇವಾಗ ನೋಡಿ, ಒಂದು ನಿಮಿಷ ಕೈ ಇದು ಮಾಡಿ. ಸೊ ಈ ಥರ ಬೆಂಕಿನ ಹಚ್ಚಿದ್ದೀವಿ. ಸೊ ನೋಡಿ, ದೀಪ ಏನು ಹಚ್ತಾ ಇದ್ದೀವಿ. ಸೊ ಆ ಮಡಕೆ ಕೆಳಗಡೆ ಅದು ಇದು ಮಸಿ ಬಂದು ಶೇಖರಣೆ ಆಗುತ್ತೆ. ಸೊ ಅದೇ ಇದು ಕಾಜಲ್ ಆಗೋದು. ಸೊ ಇದು ಒಂದ್ಸಲ ದೀಪ ಹಚ್ಚಿದಾಗ ಒಂದು 3 ಗಂಟೆ ಮಿನಿಮಮ್ ಅದು ಬಿಡಬೇಕು ಫ್ರೆಂಡ್ಸ್. ಅವಾಗಲೇ ಅದು ಕೆಳಗಡೆ ನೋಡಿ ಎಷ್ಟು, ಈ ದೀಪ ಹಚ್ಚಿದ್ಮೇಲೆ ಒಂದು 3 ಗಂಟೆ ಅದು ದೀಪ ಉರಿಬೇಕು. ಆವಾಗಲೇ ಅದು ಕಪ್ಪುಗೆ ಅದು ಗುಪ್ಪೆ ಥರ ಬರೋದು. ಸೊ ನೋಡಿ, ಎಲ್ಲ ಕೆಳಗಡೆ ಎಷ್ಟು ಗುಪ್ಪೆ ಥರ ಬಂದಿದೆ. ಸೊ ಇವಾಗ ಅದನ್ನು ಒಂದು ವೈಟ್ ಪೇಪರ್ ತೊಗೊಂಡು ಅದ್ರ ಮೇಲೆ ಹಾಕೊತಾ ಇದ್ದೀನಿ, ತೋರಿಸ್ತೀನಿ ನಾನು. ಸೊ ನೋಡಿ, ಎಲ್ಲ ಕೆಳಗಡೆ ಏನು ಡಿಪಾಸಿಟ್ ಆಗಿರುತ್ತೆ ಎಲ್ಲ ಬರುತ್ತೆ. ಸೊ ಒಂದು ಗುಪ್ಪೆ ಥರ ಆಗಿರುತ್ತಲ್ಲ, ಸೊ ಮಸಿ ಥರ ಬಂದಿದೆ. ಸೊ ಅದೇನೇ ಕಾಜಲ್ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ 2 ಬತ್ತಿ ಮಾಡಿಟ್ಟಿದ್ವಲ್ಲ, ಸೊ ಫುಲ್ ಬತ್ತಿ ಹುರಿದಿದೆ. ಸೊ ಅದು ಹುರಿಯೋಕ್ಕೆ ಒಂದು 3 ಅವರ್ಸ್ ತೊಗೊಳುತ್ತೆ ಅದು. ಸೊ ಒಂದು ಇದ್ರ ಕೆಳಗಡೆ ಹಿಂಗೆ ಇಟ್ಬಿಟ್ಟು ನೀವು ಮಾಡಿ ಒಂದು 3 ಗಂಟೆ ಬಿಟ್ಬಿಡ್ಬೇಕು. ಆವಾಗಲೇ ಅಷ್ಟು ಡಿಪಾಸಿಟ್ ಆಗೋದು. ಅಂದರೆ ಎಲ್ಲ ಇಲ್ಲಿ ಕಪ್ಪು ಕಾಣಿಸ್ತಿದೆಯಲ್ಲ, ಅದೇ ಕಾಜಲ್ ಆಗಿರುತ್ತೆ. ಸೊ ನೋಡಿ, ಇದೇನು ಅಂದರೆ ತುಂಬ ಪ್ಯೂರ್ ಹರ್ಬಲ್ ಕಾಜಲ್ ಆಗಿರುತ್ತೆ. ಸೊ ಇದಕ್ಕೆ ನೀವು 1 ಡ್ರಾಪ್ ಅಷ್ಟೇ ಹರಳೆಣ್ಣೆ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಲಿಕ್ವಿಡ್ ಆಗಿಬಿಡುತ್ತೆ. ಸೊ ಅದು ನೋಡಿಕೊಂಡು ನೀವು ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡುವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಇದರಲ್ಲಿ ಫಸ್ಟ್ ನಾವು 2 ಬತ್ತಿ ಮಾಡಿದ್ವಲ್ಲ, 1 ಬತ್ತಿ ಮಾತ್ರ ನಾನು ಯೂಸ್ ಮಾಡಿರೋದು. 1 ಬತ್ತಿನೇ 3 ಗಂಟೆ ತೊಗೊಂಡಿದೆ ಅದು. ಸೊ ಇದನ್ನು ಇನ್ನೊಂದು ದಿನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೀವು ಮಾಡುವಾಗ ಅದೇ ಥರ ಮಾಡ್ಕೋಬೋದು. ಸೊ ನೋಡಿ, 1 ಬತ್ತಿನೆಲ್ಲ ಇಷ್ಟು ಬರುತ್ತೆ ನಿಮಗೆ. ಸೊ ಆ ಬತ್ತಿ ಫುಲ್ಲು ಆರುತ್ತೆ, ಅಂದರೆ ಫುಲ್ಲು ಅದು ಹೋಗೋವರೆಗೂ ಇರಬೇಕು. ಆವಾಗಲೇ ಎಷ್ಟು ಕಾಜಲ್ ಬರೋದು. ಸೊ ಟೋಟಲ್ ನಂದು ಬಟ್ಲು 30 ಹೂವು ಇತ್ತು. ಸೊ ಅದರಲ್ಲಿ 2 ಬತ್ತಿ ಆಗಿದೆ. ನೀವು ಬೇಕಾದ್ರೆ ಒಂದು 15 ಬತ್ತಿ ಹಾಕ್ಕೊಂಡು ಬರೀ ಈ ಥರ ಒಂದೇ ಒಂದು ಪೀಸ್ ಮಾಡಿಕೊಂಡ್ರೆ ಇಷ್ಟು ಕಾಜಲ್ ಬರುತ್ತೆ. ಇಲ್ಲ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಈ ಥರ 2 ಮಾಡಿಕೊಂಡು ಮತ್ತೆ ಇನ್ನೊಂದು ದೀಪ ಇಡಬೇಕು. ನೀವು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದಿನ ಬಿಟ್ಟು ಇನ್ನೊಂದು ದಿನ ಮಾಡಿಬೇಕಾದ್ರೆ. ಸೊ ನೋಡಿ, ಇಷ್ಟು ಬಂದಿದೆ ಇವಾಗ. ಸೊ ಇವಾಗ ಒಂದು ಹರಳೆಣ್ಣೆದು, ಸೊ ನೋಡಿ ಈ ಥರ ಹರಳೆಣ್ಣೆ ಇದೆಯಲ್ಲ, ಇದರಲ್ಲಿ ಒಂದು 2-3 ಡ್ರಾಪ್ ಹಾಕ್ಕೊಂಡಿದ್ದೀವಿ. ಸೊ ಅದು ನೋಡ್ಕೊಂಡು ಮಾಡಬೇಕು. ಇನ್ನೊಂದು ಸ್ವಲ್ಪ ಬೇಕಾಗ್ತಾ ಇದೆ. ಸೊ ನೀವು ಹದ ನೋಡಿಬಿಟ್ಟು ಅದನ್ನು ಕಲಸಿ. ಗೊತ್ತಲ್ಲ ಕಾಜಲ್ದು ಯಾವ ಥರ ಬರುತ್ತೆ ಅಂತ ಗೊತ್ತಲ್ಲ. ಸೊ ಆ ಥರ ನೀವು ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಬಂದಿರುತ್ತೆ. ಸೊ ಒಂದು ಅರ್ಧ ಸ್ಪೂನ್ ತೊಗೊಂಡಿರೋದು. ಸೊ ನೋಡಿ, ಈ ಥರದ್ರಲ್ಲಿ ಅರ್ಧ ಸ್ಪೂನು ಹರಳೆಣ್ಣೆ ಬೇಕಾಯಿತು ಈ ಥರ. ಸೊ ಆವಾಗಲೇ ಅದು ಒಂದು ಸ್ವಲ್ಪ ಈ ಥರ ಕಾಜಲ್ ಥರ ಬರುತ್ತೆ. ಸೊ ನೋಡಿ, ಇವಾಗ ಇದನ್ನು ಒಂದು ಚೆನ್ನಾಗಿ ತೊಳೆದಿರುವಂತಹ ಒಂದು ಬಾಕ್ಸಲ್ಲಿ ಹಾಕೋಬೋದು. ನೀವು ಬೇಕಾದ್ರೆ ಸ್ಟೀಲ್ ಬಾಕ್ಸಲ್ಲಿ ಹಾಕಿ, ನಾನು ಇದರಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೇನೆ. ಸೊ ಇದೊಂದು ಸ್ವಲ್ಪನೇ ಯೂಸ್ ಮಾಡ್ಬೋದು ನೀವು ಕಣ್ಣಿಗೆ. ನೋಡಿ, ಇವಾಗ ಕಾಜಲ್ನ ತೆಗೆದ್ಬಿಟ್ಟು ಆ ಡಬ್ಬದಲ್ಲಿ ಹಾಕ್ತಾ ಇದ್ದೀವಿ. ಕೈ ತೋರಿಸಿಮ್ಮ ನಿಮಗೆ. ಸೊ ನೋಡಿ, ಎಷ್ಟು ಕಪ್ಪಗೆ ಬಂದಿದೆ ಫ್ರೆಂಡ್ಸ್. ಈ ಥರ ಇರುತ್ತೆ. ಪ್ಯೂರ್ ಆಗಿರುವಂತಹ ಹರ್ಬಲ್ ಕಾಜಲ್ ರೆಡಿ. ಸೊ ಇದು ನಿಮಗೆ ಸುಮಾರು ದಿನಕ್ಕೆ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಆಮೇಲೆ ಯಾವುದೇ ಒಂದು ಕೆಮಿಕಲ್ಸ್ ಇರಲ್ಲ ಇದರಲ್ಲಿ. ಸೊ ಕಣ್ಣಿಗೆ ತುಂಬ ತಂಪಾಗಿರುತ್ತೆ. ನಂದು ಬಟ್ಲು ಹಾಕಿರೋದ್ರಿಂದ ಹರಳೆಣ್ಣೆ ಹಾಕಿದ್ದೀವಲ್ವ. ಸೊ ಒಳ್ಳೆಯ ಒಂದು ಕಾಜಲ್ ಆಗಿರುತ್ತೆ. ಏನು ಅಂದರೆ ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮ್ಗೆ, ಒಂದು 2-3 ಗಂಟೆ ತೊಗೊಳುತ್ತೆ. ಬಟ್ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಕಾಜಲ್ ಬಂದಿದೆ. ಸುಮಾರು ದಿನ ನೀವು ಇಟ್ಕೋಬೋದು ಮನೆಯಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಆ ಇನ್ನೊಂದು ಬತ್ತಿ ಇತ್ತಲ್ಲ, ಸೊ ಅದರಲ್ಲೂ ಮಾಡಿದ್ದೀವಿ. ಸೊ ಇಷ್ಟು ಬಂದಿದೆ. ಸೊ ಇದು ನೋಡಿ, 3 ಡಬ್ಬಿನಲ್ಲಿ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಒಂದು ನನಗೆ, ಒಂದು ನಮ್ಮಮ್ಮಂಗೆ, ಒಂದು ನಮ್ಮ ಅಕ್ಕಂಗೆ. ಸೊ 3 ಜನಕ್ಕೂ ಮಾಡಿಕೊಡ್ತಾ ಇದ್ದಾರೆ. ಸೊ ಇದೇನು ಗೊತ್ತಾ, 1 ವರ್ಷದವರೆಗೂ ಬರುತ್ತೆ ನಿಮಗೆ. ಬರೀ ನೀವು ಏನಾರ ಫಂಕ್ಷನ್ಸ್ಗೆ ಏನಾರ ಯೂಸ್ ಮಾಡ್ತಾಯಿದ್ರೆ 1 ವರ್ಷ ಬರುತ್ತೆ. ಇಲ್ಲ ಡೈಲಿ ವೇರ್ ಥರ ನಾನು ಇವಾಗ ಡೈಲಿ ವೇರ್ ಆಗ್ತೀನಲ್ಲ, ಸೊ ಆ ಥರ ಏನಾರ ಮಾಡ್ತಾಯಿದ್ರೆ ಒಂದು 4-6 ತಿಂಗಳವರೆಗೂ ಬರುತ್ತೆ. ಸೊ ಇದಕ್ಕೆ ಇವಾಗ ಹರಳೆಣ್ಣೆ ಮಿಕ್ಸ್ ಮಾಡಬೇಕು. ಸೊ ಇದೇನು ಗೊತ್ತಾ, ಪ್ಯೂರ್ ಆಗಿರುವಂತಹ ಹರ್ಬಲ್ ಕಾಜಲ್ ಆಗಿರುತ್ತೆ. ಮಮ್ಮಿ ಸೊ ಆ ಥರ ಹರಳೆಣ್ಣೆ. ಸೊ ನೋಡಿ, ಎಲ್ಲನೂ ಒಂದು ಅರ್ಧ ಸ್ಪೂನು ಹರಳೆಣ್ಣೆ, ಪ್ಯೂರ್ ಆಗಿರುವಂತಹ ಹರಳೆಣ್ಣೆನೇ ತೊಗೊಳ್ಳಿ, ಕ್ಯಾಸ್ಟರ್ ಆಯಿಲ್. ಸೊ ಫಸ್ಟ್ ಅದು ಹರಳೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು.
ಸೊ ನೋಡಿ ಅದು ಕಲಸಿದ್ಮೇಲೆ ಈ ಥರ ಬಂದಿರುತ್ತೆ ಫುಲ್ಲು. ಆಮೇಲೆ ಏನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ಕಣ್ಕಪ್ಪು ಮಾಡ್ಕೋಬೋದು ಮನೆಯಲ್ಲೇ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ನೋಡಿ, ನಾನು ಈ ಥರ 3 ಡಬ್ಬಿ ಆಗಿತ್ತು. ನಮ್ಮ ಅಮ್ಮ ಅವರೊಂದು ಇಟ್ಕೊಂಡ್ರು, ನನಗೊಂದು ಕೊಟ್ಟಿದ್ದಾರೆ, ನಮ್ಮ ಅಕ್ಕಗೊಂದು ಕೊಟ್ಟಿದ್ದಾರೆ. ಸೊ ನಮ್ಮ ಅಕ್ಕ ತುಂಬ ರೇರ್ ಹಾಕೋದು. ರೇರ್ ಅಂದರೆ ಅವ್ರು ಜಾಸ್ತಿ ಹೈಲೈನರ್ ಯೂಸ್ ಮಾಡ್ತಾಳೆ, ಬಟ್ ನಾನು ಯಾವಾಗಲೂ ನಂಗೆ ತುಂಬ ಕ್ರೇಜು, ಕಾಜಲ್ ತುಂಬ ಯೂಸ್ ಮಾಡ್ತೀನಿ. ಸೊ ಅದೇನೋ ನನಗೆ ಕಣ್ಕಪ್ ಇಲ್ಲ ಅಂದರೆ ಇರೋ ಒಂಥರ ಅನಿಸುತ್ತೆ. ಸೊ ಕಣ್ಕಪ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ನಾನು ಇಷ್ಟು ತೊಗೊಂಬಂದಿದ್ದೀನಿ. ಸೊ ಇದು ನಂಗೆ ಒಂದು 6 ತಿಂಗಳವರೆಗೂ ಖಂಡಿತ ಬರುತ್ತೆ. ಒಂದು ಚೂರು ಸಾಕು ಗೊತ್ತಾ, ಒಂದು ಸ್ವಲ್ಪ ತೊಗೊಂಡು ನೀವು ಕಣ್ಣಿಗೆ ಹಾಕೋಬೋದಾಗಿದೆ. ಒಂಥರ ಡಾರ್ಕ್ ಬ್ಲ್ಯಾಕ್ ಆಗಿ ಬರುತ್ತೆ, ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಯಾರಿಗಾರ ಇಷ್ಟ ಆದರೆ ಇದೇ ಥರ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ನೀವು ಮಾಡಿದ್ದು ಅಂತ, ಆಯಿತಾ. ಫುಲ್ ನಾ ತೋರಿಸಿರೋ ಮೆಥಡಲ್ಲೇ ಮಾಡಿದ್ರೆ ಕರೆಕ್ಟಾಗಿರುವಂತಹ ಮೆಜರ್ಮೆಂಟ್ ಎಲ್ಲ ಮಾಡಿದಾಗ ಕರೆಕ್ಟಾಗಿರುವಂತಹ ಒಂದು ಕಣ್ಕಪ್ಪು ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಸೊ ಮನೆಯಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಅಮ್ಮಂಗೆ ಕೊಡ್ಬೋದು, ನಿಮ್ಮ ಅಕ್ಕ ತಂಗಿರು ಯಾರು ಇದ್ದರೆ ಅವ್ರಿಗೂ ಮಾಡಿಕೊಡ್ಬೋದು ನೀವು. ಸೊ ಎಲ್ಲ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ನಿಮಗೆ ಗೊತ್ತಲ್ಲ, ಯೂಟ್ಯೂಬಲ್ಲಿ ಜಾಸ್ತಿ ಎಲ್ಲರೂ ಬಾದಾಮ್ ಮತ್ತು ಅಜ್ವೈನ್ ಯೂಸ್ ಮಾಡೇ ಜಾಸ್ತಿ ಜನ ತೋರಿಸಿರೋದಲ್ವ. ಸೊ ಈ ಮೆಥಡ್ ತುಂಬ ಕಡಿಮೆ ಅಂದ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಜಾಸ್ತಿ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ, ಬಟ್ ನನಗೆ ಅನ್ನಿಸ್ತು ಜಾಸ್ತಿ ನಾನು ನೋಡಿರೋ ಪ್ರಕಾರ ಬಾದಾಮ್ದೇ ಜಾಸ್ತಿ ಎಲ್ಲರೂ ಮಾಡ್ತಾರೆ. ಬಟ್ ಏನು ಗೊತ್ತಾ, ನಂದು ಬಟ್ಟೋದು ಸೈಂಟಿಫಿಕ್ ರೀಸನ್ನು ಇದೆ. ಅದೇನು ಅಂದರೆ ನಮ್ಮದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ನಂದು ಬಟ್ಟಲು ಹೂದು ಯಾವಾಗ ನೀವು ಕಾಜಲ್ ಪ್ರಿಪೇರ್ ಮಾಡ್ತಿರೋ, ಕಣ್ಣಿಗೆ ಯಾವಾಗ ಹಾಕೋತಿರೋ, ತಂಪಾಗಿ ಅದು ಕೂಲಿಂಗ್ ಏಜೆಂಟ್ ಥರ ವರ್ಕ್ ಮಾಡುತ್ತೆ, ತಲೆನೋವು ಕಡಿಮೆ ಮಾಡುತ್ತೆ ಆಯಿತಾ. ಒಂಥರ ಬಾಡಿಲಿ ಹೀಟ್ ಆಗಿರುತ್ತಲ್ಲ ಅದೆಲ್ಲ ಅಬ್ಸರ್ವ್ ಮಾಡುತ್ತೆ. ಸೊ ಆ ಥರ. ಮತ್ತು ಕಣ್ಣು ತುಂಬ ಕ್ಯೂಟಾಗುತ್ತೆ, ಅಂದರೆ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ, ಯಾಕೆಂದರೆ ತುಂಬ ಚೆನ್ನಾಗಿ ಡಾರ್ಕಾಗಿ ಬಂದಿರುತ್ತಲ್ಲ ಫ್ರೆಂಡ್ಸ್. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ನಾನು ನಿನ್ನೆ ಬಂದೆ ಫ್ರೆಂಡ್ಸ್, ಮೈಸೂರಿಗೆ ಹೋಗಿದ್ದೆ ಅಲ್ಲ. ಸೊ ನಿನ್ನೆ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯದ ಮಾಡಿದೆ ನಾನು. ಸೊ ಆ ಥರ. ಓಕೆನಾ? ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.